2 ಈರುಳ್ಳಿ, 1 ಟೊಮೆಟೊ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮೊದಲೇ ಮಾಡಿಟ್ಕೊಂಡಿರ್ತೀನಿ. 4ರಿಂದ 5 ಈರುಳ್ಳಿ, 1-2 ಟೊಮೆಟೊ, ಮೆಂತ್ಯ ಸೊಪ್ಪು, ತರಕಾರಿ ಕ್ಯಾರೆಟು, ಬೀನೀಸು, ನವಿಲುಕೋಸು, ಕ್ಯಾಪ್ಸಿಕಮ್ಮು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲ ಕುಕ್ಕರ್ಗೆ ಇವಾಗ 3 ಟೇಬಲ್ ಸ್ಪೂನ್ ಎಣ್ಣೆ, ಪಲಾವ್ ಎಲೆ, ಕಸೂರಿ ಮೇಥಿ ಅಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ನಾನು ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಮಾಮೂಲಿ ಒಗ್ಗರಣೆಗೆ ಇಷ್ಟೇ ಹಾಕ್ಕೊಳ್ತಾ ಇರೋದು. ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಕ್ಯಾರೆಟು, ಬೀನೀಸು, ನವಿಲುಕೋಸು, ಕ್ಯಾಪ್ಸಿಕಮ್, ರುಚಿಗೆ ತಕ್ಕ ಉಪ್ಪು, ತರಕಾರಿ ಎಲ್ಲ ಬೇಯೋಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗಲೇ ಮೆಂತ್ಯ ಸೊಪ್ಪು, 1 ಇಡೀ ಮೆಂತ್ಯ ಸೊಪ್ಪು, ಎಲ್ಲ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ. 1 ಚಮಚ ಧನಿಯಾ ಪೌಡರ್, 1/4 ಚಮಚ ಅರಿಶಿಣದ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ರುಬ್ಕೊಂಡಿರೋದು ಮಸಾಲಾನ ಹಾಕ್ಕೊತಾ ಇದ್ದೀನಿ. ಅರ್ಧ kg ಪಲಾವ್ ಮಾಡ್ತಾ ಇರೋದು. ರುಬ್ಬಿಕೊಂಡಿರೋದೆಲ್ಲ ಮಿಕ್ಸ್ ಮಾಡಿ ಅಳತೆಗೆ ನೀರು ಹಾಕ್ಕೊತಾ ಇದ್ದೀನಿ. ಅರ್ಧ kg ರೈಸ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋದು. 1 ಲೋಟ ರೈಸ್ ಆದರೆ ನಿಮ್ಮ ಮನೇಲಿ 2 ಲೋಟ ನೀರು ಹಾಕ್ಕೊಳ್ಳಿ. ನೀರು ಕುದಿ ಬಂದಾಗ ತೊಳೆದಿಟ್ಕೊಂಡ್ರೆ ರೈಸನ್ನು ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಟು ರೈಸ್ ಎಲ್ಲ ಹಾಕ್ಕೊಂಡ್ಮೇಲೆ ಕ್ಯಾಪ್ ಮುಚ್ಚಿದ್ದೀನಿ. 2 ರಿಂದ 3 ವಿಸಿಲ್ ಆದಮೇಲೆ ತರಕಾರಿ ಮೆಂತ್ಯ ಪಲಾವ್ ರೆಡಿಯಾಗಿದೆ. ನೋಡಿ ಹೇಗೆ ಬಂದೈತೆ ತರಕಾರಿ ಮೆಂತ್ಯ ಪಲಾವ್. ನೀವು ಒಮ್ಮೆ ಮಾಡಿ ಮನೆಯಲ್ಲಿ. ತುಂಬ ರುಚಿಕರವಾದ ಮೆಂತ್ಯ ತರಕಾರಿ ಪಲಾವ್. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್